ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನೀವು ನೋಡಿದ್ರೆ ಟ್ರಾವೆಲ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಅಂತ. ಇವತ್ತು ನಾವು ಟ್ರಾವೆಲ್ ಮಾಡತ್ತೇವ್ರಿ ಎರ್ನಾಕುಲಂ ಟು ಬ್ಯಾಂಗ್ಳೂರ್ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ದಾಗ. ಆ್ಯಂಡ್ ಇವತ್ತೇನು ಡೇಟ್ ಐತಲ್ರಿ, November 8, 2025. ಸೊ ಇವತ್ತಿನ ಡೇಟ್ದಾಗ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ 4 ವಂದೇ ಭಾರತ್ ಟ್ರೈನ್ ಇನಾಗ್ರೇಷನ್ ಮಾಡತ್ತಾರ. ಒಂದು ಟ್ರೈನ್ ವಾರಣಾಸಿ ಟು ಖಾಜುರಾಹೋ, ಅದನ್ನು ಫಿಸಿಕಲ್ ಇನಾಗ್ರೇಟ್ ಮಾಡತ್ತಾರ. ಇನ್ನು 3 ಟ್ರೈನ್ನ ಆನ್ಲೈನ್ ಮುಖಾಂತರ ಇನಾಗ್ರೇಟ್ ಮಾಡತ್ತಾರ. ಸೊ ಇನ್ನೊಂದು ಟ್ರೈನ್ ಫಿರೋಜ್ಪುರ್ ಟು ಡೆಲ್ಲಿ ಕ್ಯಾಂಟ್, ಅದಾದ್ಮೇಲೆ ಲಕ್ನೋ ಸಹಾರನ್ ಅದರದ್ದು. ಅದು ಬಿಟ್ಟರೆ ನಾವು ಹೋಗತ್ತವಲ್ರಿ ಅದೇ ಟ್ರೈನ್ ಎರ್ನಾಕುಲಂ KSR ಬ್ಯಾಂಗ್ಳೂರ್. ಸೊ ಇದು ಏನೈತಲ್ಲ, ಇನಾಗ್ರಲ್ ರನ್ ಟೈಮಿಂಗ್ ಇರೋದು ಬೆಳಗ್ಗೆ 8 ಗಂಟೆಗೆ. ನಮ್ಗೆ ಇವತ್ತಿಗೆ ಅಷ್ಟೇ ಟೈಮಿಂಗ್ ಇದೆ. ಸೊ ಬೆಳಗ್ಗೆ 8 ಗಂಟೆಗೆ ಎರ್ನಾಕುಲಂ ಬಿಟ್ಟು 5 ಗಂಟೆಗೆ ಸಂಜೆ ಮುಂದೆ KSR ಬ್ಯಾಂಗ್ಳೂರ್ದು ನಮ್ದು ಅರೈವಲ್ ಟೈಮ್ ಐತಿ. ಸೊ ಈ ಟ್ರೈನ್ ಕಮರ್ಷಿಯಲ್ ಟೈಮಿಂಗ್ ನೋಡೋದಾದ್ರೆ ಬೆಳಗ್ಗೆ 5 ಗಂಟೆಗೆ ಬ್ಯಾಂಗ್ಳೂರ್ ಬಿಟ್ಟು ಮಧ್ಯಾಹ್ನ 1:30ಗೆ ಎರ್ನಾಕುಲಂ ಬರ್ತೈತಿ. ಆ್ಯಂಡ್ ಎರ್ನಾಕುಲಂ ಮಧ್ಯಾಹ್ನ 2:30ಗೆ ಬಿಟ್ಟರೆ ರಾತ್ರಿ 11 ಗಂಟೆಗೆ ಬೆಂಗ್ಳೂರು ತಲುಪ್ತದೆ ಗಾಡಿ. ಆ್ಯಂಡ್ ಈ ಟ್ರೈನ್ ಐತಲ್ಲ ವಾರದಾಗ 6 ದಿನ ಅಷ್ಟೇ ಇರ್ತೈತಿ. ವೆಡ್ನೆಸ್ಡೇ ಆಫ್ ಇರ್ತೈತೆ, ಅಂದ್ರೆ ಬುಧವಾರ ಆಫ್ ಇರ್ತೈತಿ ಮೇಂಟೆನೆನ್ಸಿಗಾಗಿ. ಸೊ ಇದು ಭಾಳ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಟ್ರೈನ್ ಆಗತ್ತೆ. ಯಾಕಂದ್ರೆ ಕೇರಳದಿಂದ ಬ್ಯಾಂಗ್ಳೂರಿಗೆ ಕನೆಕ್ಟಿವಿಟಿ ಆಗುವಂಥ ಇದು ಟ್ರೈನ್ ಆಗತ್ತೆ. ಆಮೇಲೆ ಮಧ್ಯ ತಮಿಳ್ನಾಡಿಗೆಲ್ಲ ಹೋಗಿ ಬರೋದು ಟ್ರೈನ್ ಇದೆ. ಈರೋಡ್, ಕೊಯಂಬತ್ತೂರು ಅಂತ ಇಂಪಾರ್ಟೆಂಟ್ ಸಿಟೀಸ್ದಾಗ ಹೋಗಿ ಬರ್ತೈತಿ. ಸೊ ಇದು ಒಂದು ಗ್ರೇಟ್ ಕನೆಕ್ಟಿವಿಟಿ ಪ್ರೊವೈಡ್ ಮಾಡುತ್ತೆ. ಅದರ ಇದರಿಂದನೂ ಈ ಟ್ರೈನ್ ಲಾಂಚ್ ಮಾಡಿರೋದು. ಸೊ ಈ ಟ್ರೈನ್ ಡಿಸ್ಟೆನ್ಸ್ ಆಲ್ಮೋಸ್ಟ್ ಅರೌಂಡ್ 630 ಕಿಲೋಮೀಟರ್ಸ್ ಅಪ್ರಾಕ್ಸ್ ಅಂತ ಹೇಳ್ಬೋದು. ಸೊ ನೋಡೋಣ ಅಂತ ಬರ್ರಿ ನಮ್ಮ ಪೂರ್ತಿ ಜರ್ನಿ ಹೆಂಗಿರುತ್ತೆ ಅಂತಂದ್ರೆ. ಸೊ ಇವತ್ತು ನಾವು ಅದಾವ್ರಿ ಎರ್ನಾಕುಲಂ ಜಂಕ್ಷನ್ದಾಗ. ಇವತ್ತು ಆ್ಯಕ್ಚುಲಿ 4 ವಂದೇ ಭಾರತ್ ಇನಾಗ್ರೇಷನ್ ಅದಾವೆ. ಆ್ಯಂಡ್ ನಾನು ಎರ್ನಾಕುಲಮಿಂದ ಬ್ಯಾಂಗ್ಳೂರಿಗೆ ಒಂದು ವಂದೇ ಭಾರತ್ ಇನಾಗ್ರೇಷನ್ ಐತಿ ಇವತ್ತು. ಸೊ ಅದು ಇನಾಗ್ರಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡೋದಂತ ಬಂದೀನಿ. ನಂಗೆ ಪಾಸ್ ಸಿಕ್ಕತಿ, ಇನ್ಫ್ಲುಯೆನ್ಸರ್ ಪಾಸ್ ತೋರಿಸ್ತಂತ ನಿಮ್ಮ ಪಾಸ್ ಒಳಗೆ ಏನೈತೆ ಅಂತ. ಆಮೇಲೆ ಈ ವಂದೇ ಭಾರತ್ ಆ್ಯಕ್ಚುಲಿ ಎರ್ನಾಕುಲಂ ಬಿಡೋದು ಬೆಳಗ್ಗೆ 8 ಗಂಟೆಗೆ, ಅಂದ್ರೆ ಇನಾಗ್ರಲ್ ರನ್ನಿಗೆ ಅಷ್ಟೇ. ಬಟ್ ಕಮರ್ಷಿಯಲ್ ರನ್ದಾಗ ಬೇರೆ ಶೆಡ್ಯೂಲ್ ಐತಿ. ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ ಮುಡೋ ಟೈಮ್ ಸಂಜೆ ಮುಂದೆ 5 ಗಂಟೆದು ಐತಿ. ನೋಡೋಣ ಅಂತ ಎಷ್ಟೊತ್ತಿಗೆ ಆಗತ್ತೆ. ಆ್ಯಕ್ಚುಲಿ ಇನಾಗ್ರಲ್ ರನ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗೋ ಚಾನ್ಸಸ್ ಭಾಳ. ಯಾಕಂದ್ರೆ ನೋಡಿರಿ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ, ಅದನ್ನು ತೋರಿಸ್ತಂತ. ಆಮೇಲೆ ಇನಾಗ್ರಲ್ ರನ್ದಾಗ ಏನಾಗತ್ತಪ್ಪ ಅಂದ್ರೆ ಎಲ್ಲ ಭಾಳ ಮ್ಯಾಕ್ಸಿಮಮ್ ಸ್ಟೇಷನ್ದಾಗ ಸ್ಟಾಪ್ ಕೊಡ್ತಾರೆ. ಸೊ ಲೇಟ್ ಆಗತ್ತೆ. ನೋಡೋಣ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತಂದ್ರೆ ಬರ್ರಿ. ನಾವೀಗ C4 ಕೋಚ್ದಾಗ ಅದಾವ್ರಿ ವಂದೇ ಭಾರತ್. ಈ ಟ್ರೈನ್ ನಂಬರ್ ಏನೈತಲ್ಲ 06652 ಎರ್ನಾಕುಲಂ ಟು KSR ಬ್ಯಾಂಗ್ಳೂರು. ಇದೇನು ಕೋಚ್ ಐತಲ್ಲ, ಇದು ಚೇರ್ ಕಾರ್ ಕೋಚ್. ಸೊ ವಂದೇ ಭಾರತ್ ಟೋಟಲಾಗಿ 2 ಟೈಪ್ ಕೋಚ್ ಬರ್ತಾವೆ, ಚೇರ್ ಕಾರ್ ಮತ್ತು ಎಕ್ಸಿಕ್ಯೂಟಿವ್ ಕಾರ್ ಅಂತಂದು. ಇದೇನಾಯ್ತಲ್ಲ ಇದು ಚೇರ್ ಕಾರ್. 3x2 ಕಾನ್ಫಿಗರೇಷನ್ ಐತದ ಇದು. ವಂದೇ ಭಾರತ್ ಟ್ರೈನ್ ಪೂರ್ತಿ AC ಇರೋದು. ಸೊ ಬರ್ರಿ ನಿಮ್ದು ಇದ್ರದ್ದು ಸೀಟ್ ಹೆಂಗೈತಿ, ಆಮೇಲೆ ಇದ್ರ ಚಾರ್ಜಿಂಗ್ ಸಾಕೆಟ್, ಏನು ಫೆಸಿಲಿಟೀಸ್ ಕೊಟ್ಟಾರ ವಂದೇ ಭಾರತ್ದಾಗ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ಈಗ ಇದ್ರಾಗ ಆ್ಯಕ್ಚುಲಿ ಪೇಪರ್ ಕೊಟ್ಟಾರ, ನ್ಯೂಸ್ ಪೇಪರ್, ಮಲಯಾಳಂ ನ್ಯೂಸ್ ಪೇಪರ್ ಕೊಟ್ಟಾರ. ನಮ್ದು ಇದು ಬೆಳಗಾಂ ವಂದೇ ಭಾರತ್ ಹೋದಾಗ ಏನು ಕೊಟ್ಟಿರಲಿಲ್ಲ ಪೇಪರ್ ಅಂತೂ. ಸೊ ಈ ವಂದೇ ಭಾರತ್ದಾಗ ಏನೈತಲ್ಲ ಸ್ವಲ್ಪ ಮಾಡರ್ನ್ ಆಗಿ ಸೀಟಿಂಗಿನ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಯಾರ.
ಅಂದರೆ ಪುಷ್ ಬ್ಯಾಕಿನವೆಲ್ಲ ಸ್ವಲ್ಪ ಇಲ್ಲಿ ನೋಡ್ರಿ ಇಲ್ಲಿ ಹ್ಯಾಂಡಲ್ ಆರ್ಮ್ ರೆಸ್ಟ್ ಇರುತ್ತಲ್ಲ ಅಲ್ಲೇ ಕೊಟ್ಬಿಡಾರೆ ಪುಷ್ ಬ್ಯಾಕಿಂದ. ಸೊ ಇದು ಪ್ರೆಸ್ ಮಾಡಿದ್ರೆ ಸೀಟ್ ಹಿಂದೆ ಮುಂದೆ ಹೋಗ್ತೈತಿ ನೋಡ್ರಿ ಇಲ್ಲಿ. ಈಗ ಪ್ರೆಸ್ ಮಾಡಿದ ತಕ್ಷಣ ಸೀಟ್ ಮುಂದೆ ಬರೋದು. ಸೊ ನಾರ್ಮಲಾಗಿ ಒಂದೇ ಭಾರತ್ದಾಗೆಲ್ಲ ಇಷ್ಟ ಇರೋದು ರಿಕ್ಲೈನ್ ಆಗೋದು, ಜಾಸ್ತಿ ರಿಕ್ಲೈನ್ ಆಗೋಲ್ಲ ಇಷ್ಟ. ಆಮೇಲೆ ಚಾರ್ಜಿಂಗ್ ಸಾಕೆಟ್ ಎಲ್ಲ ಅದಾವೆ ಇದು ಕೆಳಗೆ, ಅದನ್ನ ತೋರಿಸ್ನಂತೀಗ. ಮತ್ತು ಇನ್ನೇನೈತಪ್ಪ ಅಂದ್ರೆ ನ್ಯೂಸ್ ಪೇಪರ್ ಹೋಲ್ಡ್ರ್ ಅವ್ರು ಮ್ಯಾಗ್ಝಿನ್ ಹೋಲ್ಡ್ರ್ ಅಂತ ಕರಿಬೋದು ಇದನ್ನ, ಇದೈತಿ. ಆಮೇಲೆ ಫುಡ್ ಇಡಾಕಂತಂದು ಸಪ್ರೇಟ್ ಡೆಡಿಕೇಟೆಡಾಗಿ ಸ್ವಲ್ಪ ಸ್ಟ್ಯಾಂಡ್ ಥರದ್ದು ಕೊಟ್ಟಾರ. ಸೇಮ್ ಒಂದೇ ಭಾರತ್ ಹಳೆದ ಹೆಂಗಿತ್ತಲ್ಲ ಅದೇ ಥರ ನಾವು ಬೆಳಗಾವಿ ಒಂದೇ ಭಾರತ್ ಲಾಗ್ ಮಾಡಲ್ಲ ಆ ಥರ. ಆಮೇಲೆ ಇದು ಲೆಗ್ ರೆಸ್ಟಿಗೆ, ಫುಟ್ ರೆಸ್ಟಿಗೆ, ಬಾಟಲ್ ಹೋಲ್ಡರ್, ಆಮೇಲೆ ಚಾರ್ಜಿಂಗ್ ಸಾಕೆಟು ಕೊಟ್ಟಾರೆ ನೋಡ್ರಿ ಇಲ್ಲಿ. ಇದು ನಾರ್ಮಲ್ USB ಟೈಪ್, ಇದು ನಾರ್ಮಲ್ USB ಚಾರ್ಜಿಂಗ್ ಸಾಕೆಟು, ಆಮೇಲೆ 3 ಪಿನ್ ಚಾರ್ಜಿಂಗ್ ಸಾಕೆಟ್ ಎಲ್ಲ ಕೊಟ್ಟಾರ. ಸೊ ಇದು ಈ ಕಡೆ 3 ಸೀಟ್ ಇರ್ತಾವೆ, ಈ ಕಡೆ 2 ಸೀಟ್ಸ್ ಅದಾವೆ ಅಷ್ಟೇ. ಅದಕ್ಕೆ 3x2 ಕಾನ್ಫಿಗರೇಷನ್ ಅನ್ನೋದು. ಅದು ಬಿಟ್ರೆ ಚೇರ್ ಕಾರ್ದಾಗ ಸ್ವಲ್ಪ ಲೆಗ್ ಸ್ಪೇಸ್ ಕಡಿಮೆ ಇರ್ತೈತಿ, ಎಕ್ಸಿಕ್ಯೂಟಿವ್ ಕಾರ್ದಾಗ ಲೆಗ್ ಸ್ಪೇಸ್ ಜಾಸ್ತಿ ಇರ್ತೈತಿ. ಆಮೇಲೆ ಅದು ಇನ್ನೂ ಕಂಫರ್ಟೇಬಲ್ ಇರ್ತದೆ ಎಕ್ಸಿಕ್ಯೂಟಿವ್ ಕ್ಲಾಸ್ದಾಗ. ಆಮೇಲೆ ಅವು ಚೇರ್ಸ್ ರೊಟೇಟ್ ಹಾಕವು, ಅದನ್ನೂ ತೋರಿಸ್ನಂತ ನಿಮಗೆ ಬರ್ರಿ. ಸೊ ಈಗ ನಾದಂದ್ರೆ ಎಕ್ಸಿಕ್ಯೂಟಿವ್ ಕೋಚ್ದಾಗ ಇದೆ ಒಂದೇ ಭಾರತ್ ಟೋಟಲಾಗಿ 8 ಕೋಚಸ್ಸಿಂದ ಆಗಿರೋದು. ಅದ್ರ ಒಂದು ಎಕ್ಸಿಕ್ಯೂಟಿವ್ ಕೋಚ ಇನ್ನು 7 ಚೇರ್ ಕಾರ್ ಇರ್ತಾವೆ. ಸೊ ಎಕ್ಸಿಕ್ಯೂಟಿವ್ ಕೋಚ್ ಅಂದ್ರೆ ಜ್ಯಾದಾ ಏನು ಡಿಫ್ರೆನ್ಸ್ ಇಲ್ಲ ಎಕ್ಸಿಕ್ಯೂಟಿವ್ ಮತ್ತು ಚೇರ್ ಕಾರ್ದಾಗ. ಇದು 2x2 ಕಾನ್ಫಿಗರೇಷನ್ ಐತಿ ಎಕ್ಸಿಕ್ಯೂಟಿವ್ದಾಗ, ಬಟ್ ಚೇರ್ ಕಾರ್ದಾಗ ಹೆಂಗಿರುತ್ತೆ 3x2 ಇರ್ತೈತಿ. ಆಮೇಲೆ ಇವೇನು ಇರ್ತಾವಲ್ಲ ಸೀಟ್ಗಳು ಇವ ಕಂಪ್ಲೀಟಾಗಿ 360 ಡಿಗ್ರಿ ರೊಟೇಟ್ ಹಾಕಾವ. ತೋರಿಸ್ತಾ ಎಕ್ಸಿಕ್ಯೂಟಿವ್ ಕೋಚ್ ಹೆಂಗೆ ವರ್ಕ್ ಆಗತ್ತಪ್ಪ, ಚೇರ್ಸ್ ಎಲ್ಲ ಹೆಂಗೆ ರೊಟೇಟ್ ಹಾಕಾವ ಅಂತಂದ್ರೆ ಕೆಳಗಿಂದ ಒಂದು ಪೆಡಲ್ ಕಾಣಿಸಿರ್ಬೋದು ನಿಮಗೆ. ಸೊ ಆ ಪೆಡಲ್ ತೊಳೆದ ಹಿಂಗೆ ರೊಟೇಟ್ ಮಾಡಿದ್ರೆ ಪೂರಾ ಸೀಟ್ ರೊಟೇಟ್ ಆಕತ್ತೆ, ಪೂರ್ತಿ 360 ಡಿಗ್ರಿ ರೊಟೇಟ್ ಆಕತ್ತೆ ನೋಡ್ರಿ ಇಲ್ಲಿ. ಆ್ಯಂಡ್ ಇವೆಲ್ಲ ಪುಷ್ ಬ್ಯಾಕಿಗೆ ರಿಕ್ಲೈನರ್ಸಿಗೆ ಏನು ಬಟನ್ ಅದಾವಲ್ಲ ಅವೆಲ್ಲ ಸೇಮ್ ಅದಾವೆ. ಸೊ ಇದನ್ನು ಪ್ರೆಸ್ ಮಾಡಿ ಪುಷ್ ಬ್ಯಾಕ್ ಮಾಡ್ಕೋಬೋದು. ಅದನ್ನ ನಾವು ಮುಂದೆ ಬಂದ್ರೆ ತಾನ ಮುಂದೆ ಬರ್ತದೆ. ನೆಕ್ಸ್ಟ್ ಇಲ್ಲೊಂದು ಸಣ್ಣ ಹಿಂಗೆ ಹೋಲ್ಡರ್ ಟೈಪ್ ಮಾಡಿದ್ರೆ ಊಟ ಗೀಟ ಮಾಡೋಕ್ಕೆಲ್ಲ ಅದ ನಾವು ಚೇರ್ ಕಾರ್ದಾಗ ನೋಡಿದ್ರೆ ಸೀಟ್ ಹಿಂದ್ಗಡೆ ಇರ್ತೈತಿ, ಬಟ್ ಇದ್ರಾಗ ಇಲ್ಲೇ ಆರ್ಮ್ ರೆಸ್ಟ್ ಕೆಳಗೆ ಕೊಟ್ಟಾರೆ. ಸೊ ಇಲ್ಲೇ ಬಾಟಲ್ ಹೋಲ್ಡರ್ ಕೊಟ್ಟಾರ, ಬಟ್ ಇದು ಏನು ಚೇರ್ ಕಾರಿಗೆ ಕಂಪೇರ್ ಮಾಡಿದರೆ ಫುಲ್ ಡಿಫ್ರೆಂಟ್ ಆಗೈತೆ. ಅದು ಬಿಟ್ಟರೆ ಲೆಗ್ ಸ್ಪೇಸ್ ಭಾಳ ಜಾಸ್ತಿ ಇರೋದು ಕಂಪೇರ್ ಟು ನೀವು ಚೇರ್ ಕಾರಿಗೆ ಮಾಡಿದರೆ. ಆ್ಯಂಡ್ ಭಾಳ ಕಂಫರ್ಟೇಬಲ್ ಇರ್ತೈತಿ ಇದು ಅದಕ್ಕೆ ಕಂಪೇರ್ ಮಾಡಿದರೆ. ಆ್ಯಂಡ್ ಚೂರು ಇದ್ರದ್ದು ಪ್ರೈಸು ಚೂರು ಜಾಸ್ತಿನೇ ಇರ್ತದೆ. ರೀಡಿಂಗ್ ಲ್ಯಾಂಪ್ಸ್ ಜಸ್ಟ್ ಟಚ್ ಸೆನ್ಸರ್ ಏನೋ ಟೈಪ್, ಫುಲ್ ವಾರ್ಮ್ ಲೈಟ್ಸ್ ಇದೆ, ಮಸ್ತ್ ಆ್ಯಂಬಿಯಂಟ್ ಲೈಟಿಂಗ್ ಥರ ಐತೆ ನೋಡಿರಿ. ಆಮೇಲೆ ಟ್ಯೂಬ್ ಲೈಟ್ಸ್, ಸಣ್ಣ ಸಣ್ಣ ಬ್ಯಾಗಿಗೆ ಇಡೋಕೆ ಬ್ಯಾಗ್ ಹೋಲ್ಡ್ ಟೈಪ್ ಐತಿ, ಲಗೇಜ್ ಸ್ಪೇಸ್. ಸೊ ಇದಿಷ್ಟು ನೋಡ್ಬೋದು ನಾವು ಚೇರ್ ಕಾರ್ ಒಂದೇ ಭಾರತ್ದಾಗ. ಹಾಗೆ ನೆಕ್ಸ್ಟ್ ಸೊ ಟೈಮ್ 8:25 ಆಗೈತೆ. ಇನ್ನೂ ತನಕ ನಮ್ಮ ಟ್ರೈನ್ ಇನ್ನೂ ಬಿಟ್ಟಿಲ್ಲ ಎರ್ನಾಕುಲಮ್. ಸೊ ಟೋಟಲಾಗಿ ಇವತ್ತು 4 ಒಂದೇ ಭಾರತ್ ಇನಾಗ್ರೇಷನ್ ಐತಿ. ಸೊ ಒಂದು ಟ್ರೈನ್ ನಾವೇನದಾವಲ್ಲ ಇವೆಲ್ಲ ಆನ್ಲೈನ್ ಇನಾಗ್ರೇಷನ್ ಆಗವೆ. 3 ಟ್ರೈನ್ ಆನ್ಲೈನ್ದಾಗ ಇನಾಗ್ರೇಷನ್ ಆಗ್ತಾವೆ. ಒಂದು ಟ್ರೈನ್ ವಾರಣಾಸಿ ಟು ಖಜುರಾಹೋ ಏನೈತಲ್ಲ ಅದು ನರೇಂದ್ರ ಮೋದಿಜಿ ಅವರು ಫಿಸಿಕಲಾಗಿ ಇನಾಗ್ರೇಟ್ ಮಾಡ್ತಾರೆ. ಇನ್ನೊಂದು ಲಕ್ನೋ ಸಾರಂಗ್ಪುರ್ ಒಂದೇ ಭಾರತ್ ಎಕ್ಸ್ಪ್ರೆಸ್, ಆಮೇಲೆ ಇನ್ನೊಂದು ಫಿರೋಜ್ಪುರ್ ಟು ಡೆಲ್ಲಿ ಕ್ಯಾಂಟ್ ಒಂದೇ ಭಾರತ್ ಎಕ್ಸ್ಪ್ರೆಸ್, ಆಮೇಲೆ ಇದು ನಮ್ಮದೇ ಐತಲ್ಲ ಇದು 4ನೇದು ಒಂದೇ ಭಾರತ್. ಎರ್ನಾಕುಲಮ್ ಟು KSR ಬ್ಯಾಂಗ್ಳೂರ್ ಒಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ಟೋಟಲಾಗಿ 4 ಒಂದೇ ಭಾರತ್ ಎಕ್ಸ್ಪ್ರೆಸ್ ಇನ್ನೂ ಇನಾಗ್ರೇಟ್ ಆಗಿಲ್ಲ, ವೇಟ್ ಮಾಡೋಣ ಅಂತ ಎಷ್ಟೊತ್ತಿಗೆ ಆಕತ್ತಂತ ತೋರಿಸ್ತಾನೆ ಬರ್ರಿ. Thank you. Okay, sir. Hello, sir. Hello, sir. ನೋಡ್ರಿ ಹೆಲೋ ಸರ್ ಅಂತಂದು ಗ್ರೀಟಿಂಗ್ಸಿಂದ ಸ್ನ್ಯಾಕ್ಸ್ ಕೊಡತ್ತಾರೆ, ವೆಲ್ಕಮ್ ಆನ್ ಬೋರ್ಡ್. ಸೊ ಈಗ ನಮಗೆ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಾರ. ಆ್ಯಕ್ಚುಲಿ ಬೆಳಗ್ಗೆ ಟಿಫಿನ್ ಕೊಡೋದ ಅಂತ ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಭಾಳ ಜನ ಹಂಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ, ಬಟ್ ಟಿಫಿನ್ ಎಲ್ಲ ಸ್ನ್ಯಾಕ್ಸ್ ಕೊಟ್ಟಾರ, ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಾರ.
ವಾಟರ್ ಬಾಟ್ಲ್ ಕೊಟ್ಟಾರ, ತೋರಿಸಿದ ಆಗಲೇ ವಾಟರ್ ಬಾಟ್ಲ್ ಕೊಟ್ಟಾರ. ಸೊ ಸ್ನ್ಯಾಕ್ಸ್ ಬಾಕ್ಸ್ದಾಗ ಏನೈತೆ ಅಂತಂದು ಓಪನ್ ಮಾಡೋಣ ಬರ್ರಿ. ಸೊ ರಾಗಿ ರೋಸ್ ಕುಕ್ಕೀಸ್ ಅಂತ ಕೊಟ್ಟಾರ, ಆಮೇಲೆ ಒಂದು ಸ್ಲೈಸ್, ನೆಕ್ಸ್ಟ್ ಡೇಟ್ಸ್ ಹಲ್ವಾ. ಸೊ ಅದೆಲ್ಲ ಇದು ಕೇಕ್ ಇದ್ದಾಗ ಕೊಟ್ಟಿದ್ದು ನಮಗೆ ಈ ಕವರ್ದಾಗಿತ್ತು. ಚಲೋ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಅದು ಬಿಟ್ಟರೆ ಉಳ್ದವೆಲ್ಲ ಎಲ್ಲರಿಗೂ ಗೊತ್ತಿರೋವ ಅದಾವು. ಮಿಕ್ಸ್ಚರ್, ಸ್ಲೈಸ್ ಜ್ಯೂಸು, ಆಮೇಲೆ ಹಲ್ವಾ. ಇದೊಂದು ಓಪನ್ ಮಾಡ್ಬೇಕು ನಾ, ಇದ್ರ ಟೇಸ್ಟ್ ಹೆಂಗೈತೆ ಅದು ನೋಡ್ಬೇಕು. ನೋಡೋಣ ಅದು ಬರ್ರಿ ಇತ್ತು ಏನೋ ಒಂಥರ ಹೊಸದಾಗೈತೆ ಟೇಸ್ಟ್, ಚಲೋ ಐತೆ. ಈ ಶಂಕರಪಾಳೆ ಚೆನ್ನಾಗತ್ತೆ ಆ್ಯಕ್ಚುಲಿ, ಬಟ್ ನಾಟ್ ಬ್ಯಾಡ್. ನೆಕ್ಸ್ಟ್ ಡೇಟ್ಸು. ಸೊ 10 ಗಂಟೆ ಆಗೈತಿ. 9 ಗಂಟೆ ಇದ್ದಿದ್ದೆ ಟೈಮ್ ನಮ್ದು ಆ್ಯಕ್ಚುಲಿ ತ್ರಿಸೂರಿಂದ, ಬಟ್ 10 ಗಂಟೆ ಆಗೈತಿ. 10 ಗಂಟೆಗೆ ತ್ರಿಸೂರು ಡಿಪಾರ್ಚರ್ ನೋಡ್ರಿ. ಜನ ಎಷ್ಟಿದಾರೆ, ಫುಲ್ ಕ್ರೇಜ್, ಒಂದೇ ಭಾರತ್ ಕ್ರೇಜ್ ನೆಕ್ಸ್ಟ್ ಲೆವೆಲ್. ಎಲ್ಲ ಬಾಯ್ 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 ಮಾಡತ್ತಾರ ನೋಡ್ರಿ ಹೊರಗೆ. ಸೊ ಈಗ ನನ್ನ ಜೊತೆ ತಿಪ್ಟೂರವರು ರೈಲ್ ಫ್ಯಾನ್ ಅದಾರ ಒಬ್ರು, ಲಿಖಿತ್ ಅಂತಂದು. ಅವ್ರಿಗೆ ವೈಆರ್ಸಿಟೀಸ್ ಏನಾಗಿ ಟ್ರೈನಿಂದ ಆಮೇಲೆ ಎಲ್ಲ ಸ್ಟಾಪ್ಸ್ ಅದಾವ ಅಂತೆಲ್ಲ ಕೇಳೋಣ ಅಂತ. ಯಾಕಂದ್ರೆ ರೈಲ್ ಫ್ಯಾನ್ಸ್ ಒಳಗೆ ಭಾಳ ನಾಲೆಡ್ಜ್ ಇರ್ತೈತಿ. ನಾನು ರೈಲ್ ಫ್ಯಾನ, ಬಟ್ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಈ ಕಡೆ. ಸ್ವಲ್ಪ ನಾನು ಅಡ್ಡಾಡಿಲ್ಲ, ಭಾಳ ಕಡಿಮೆ ಅಡ್ಡಾಡೀನಿ. ಸೊ ಕೇಳೋಣ ಅಂತ ಬರ್ರಿ. ಹಾಯ್ ಬ್ರೋ. ಹಲೋ ಬ್ರೋ. ಸೊ ಈಗ ಅದ ಹೇಳ್ರಿ ನೀವು, ವೈಆರ್ಸಿಟೀಸ್ ಏನೈತಿ, ಸ್ಟಾಪ್ಸ್ ಎಲ್ಲ ಐತಿ ಅಂತಂದ್ರೆ. ಫಸ್ಟ್ ಎರ್ನಾಕುಲಂ ಡಿಪಾರ್ಚರು, ಅದಾದ್ಮೇಲೆ ತಿರುಸೂರು ಸ್ಟಾಪೇಜು, ಅದಾದ್ಮೇಲೆ ಶೋರನೂರು ಬರ್ತಾನೆ, ಶೋರನೂರು ಬೈಪಾಸ್ ಸ್ಟಾಪೇಜ್ ಇರೋದಿಲ್ಲ. ಅದಾದ್ಮೇಲೆ ಪಾಲಕ್ಕಾಡು ಆದ್ಮೇಲೆ ಕೊಯಂಬತ್ತೂರು ಆದ್ಮೇಲೆ ತಿರುಪುರ ಆದ್ಮೇಲೆ ಸ್ಟಾಪೇಜ್ ಇರುತ್ತೆ ಈರೋಡ್ ಆದ್ಮೇಲೆ ಸೇಲಂ ಇರುತ್ತೆ. ಸೇಲಂ ಆದ್ಮೇಲೆ ಧರ್ಮಪುರಿ ಹೊಸೂರು ಲೈನಲ್ಲಿ ಹೋಗೋದಿಲ್ಲ ಅವನು. ವಯಾ ಜೋಲಾರ್ಪೇಟೆ ಬೈಪಾಸ್ ಹೋಗ್ತಾನೆ. ವಯಾ ಜೋಲಾರ್ಪೇಟೆ ಬೈಪಾಸ್ ಮತ್ತೆ ಕುಪ್ಪಮ್ಮು ಮತ್ತೆ ಬಂಗಾರಪೇಟೆ ಇರ್ತಾನೆ. ಅದಾದ್ಮೇಲೆ ಸ್ಟಾಪೇಜ್ ಇರುತ್ತೆ ಸೇಲಂ ಬಿಟ್ರೆ ನೆಕ್ಸ್ಟು ಕೃಷ್ಣರಾಜಪುರಂ. ಅದಾದ್ಮೇಲೆ ಫೈನಲ್ ಸ್ಟಾಪ್ KSR ಬೆಂಗಳೂರು. ಇಷ್ಟಿರುತ್ತೆ ಸ್ಟಾಪೇಜ್. ಇಷ್ಟಿರುತ್ತೆ ಸ್ಟಾಪೇಜ್. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಈರೋಡ್ ಜಂಕ್ಷನ್ದಾಗ ಅದ ನಾವೀಗ. ಈರೋಡ್ ಜಂಕ್ಷನ್ ಎಂಟ್ರಿ ಆತ. ಆ ಕಡೆ ಪ್ಲಾಟ್ಫಾರ್ಮ್ದಾಗ ಇದೈತೆ ನೋಡ್ರಿ, ವಿವೇಕ್ ಎಕ್ಸ್ಪ್ರೆಸ್. ದಿಬ್ರುಗಢ ಟು ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ಐತಿ. ಇದು ತಮಿಳ್ನಾಡು, ಕೇರಳ, ಒಟ್ಟು 4 ಸ್ಟೇಟ್ಸ್ ಮೇಲೆ ಅಸ್ಸಾಂ ಹೋಗ್ತಿದ್ದ. ಆ್ಯಂಡ್ ಒನ್ ಆಫ್ ದಿ ಲಾಂಗೆಸ್ಟ್ ರನ್ನಿಂಗ್ ರೂಟ್ಸ್ ಇದೆ ಇಂಡಿಯನ್ ರೈಲ್ವೇಸ್ದ. ಅದು ಆ ಕಡೆ ಹೊಂಟೈತೆ ನೋಡ್ರಿ ಫುಲ್. ನಾ ಆ್ಯಕ್ಚುಲಿ ಈ ರೂಟ್ ಇವರು RCD ಅವ್ರು ಮಾಡಿದ್ರು. ಅವ್ರ ಹತ್ರ ನಾ ಮಾತಾಡ್ಸೋಣ ಈ ಟ್ರೈನ್ ಬಗ್ಗೆ ಅಂತಿದ್ದೆ. ಇಲ್ಲಿ ಸ್ಕೌಟಿಂಗ್ ಗೈಡ್ಸ್ ಅವ್ರು ಹುಡುಗರು ಇದ್ರೆ, ಸೊ ಹೋಗೋಕ್ಕಾಗಿಲ್ಲ. ಆ ಕಡೆ ಹೋಗೋಣ ಅಂತ ಹೇಳ್ರಿ ಅವ್ರ ಕಡೆ. ಸೊ ಈಗ ಜಸ್ಟ್ ದಿಬ್ರುಗಢದ ವಿವೇಕ್ ಎಕ್ಸ್ಪ್ರೆಸ್ ನೋಡಿದ್ವಿ, ಕನ್ಯಾಕುಮಾರಿ ಹೊಂಟೈತಿ. ಆ್ಯಂಡ್ ಅದರ ಟ್ರಾವೆಲ್ ಮಾಡೋಂತಾರೆ ನಮ್ಮ ರುದ್ರ ಅವ್ರು ಅದಾರ. ಅವ್ರಿಗೆ ಕೇಳೋಣ ಅಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಟ್ರೈನ್ದಾಗ. ಸೊ ಬ್ರೋ, ಹೆಂಗಿತ್ತು ನಿಮ್ದು ಅದರ ಎಕ್ಸ್ಪೀರಿಯನ್ಸ್ ಅದ್ರಾಗ? ನಂದು ಓನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬಂದಿರ್ಬೇಕಂದ್ರೆ ಬ್ರೋ, ನಾನು ಕಂಫರ್ಟ್ ಜರ್ನಿ ಚೂಸ್ ಮಾಡ್ಕೊಂಡಿದ್ದೆ. 2AC ಒಳಗೆ ಹೋಗಿದ್ದೆ. ಬಟ್ ಅದ 2AC ಹೆಂಗಿತ್ತಪ್ಪ ಅಂತಂತಂದ್ರೆ ಫುಲ್ ಎಲ್ಲ ಕಾಕ್ರೋಚಸ್ ಅಡ್ಡಾಡತ್ತಿದ್ವು. ಇದು ವಾಶ್ರೂಮ್ ಫೆಸಿ ಹೆಂಗಿತ್ತಂತಂದ್ರೆ ಕ್ಲೀನ್ ಮಾಡ್ತಿದ್ರ, ಜನ ವಾಪಸ್ ಅದನ್ನ ಕೆಡಿಸ್ಬಿಡ್ತಿದ್ರ. ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ UBHS ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡು ನಾವ್ ಯಾವಾಗ ಹೋಗ್ತೇವಲ್ಲ ಅವಾಗ ಫೋನ್ ಮಾಡಿ ಕರ್ಕೊಂಡ್ ಬರ್ತೀವಿ. ಬಟ್ ನಾವು ನಮ್ದೆಲ್ಲ ಕರೆಕ್ಟ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಬಟ್ ಯಾರ ನಾರ್ಮಲ್ ಆಗಿ ಜರ್ನಿ ಮಾಡ್ತಾರ ಅಂತಂದ್ರ ಅವ್ರ ಏನ್ ಮಾಡ್ಬೋದು ಅಂತಂತಂದ್ರ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ ಬರ್ಬೇಕು. ಮತ್ತೆ ಅವ್ರನ್ನ ಒಂದ್ ಸ್ವಲ್ಪ ಫ್ರೆಂಡ್ಲಿ ಒಳಗೆ ಮಾತಾಡಿ ಲಾಸ್ಟ್ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಷ್ಟು ಕೊಟ್ಟು ಬಂದ್ರೆ ಅವ್ರು ನಿಮ್ಗೆ ಕ್ಲೀನ್ ನಡ್ಯಕ್ಕೆ ಹೆಲ್ಪ್ ಮಾಡ್ತಾರೆ. ಬಟ್ ಆ ಗಾಡಿ ಕಂಡೀಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ರ ಜನನ ಹೊಲಸ್ ಮಾಡ್ತಾರೆ. ಗಾಡಿ ಕ್ಲೀನ್ ಬರುತ್ತೆ. ಟೋಟಲ್ ಆಗಿ ಎಷ್ಟು ಸ್ಟೇಟ್ಸ್ ಮ್ಯಾಗ ಹೋಗಿದ್ರು? ಅದು ಟೋಟಲ್ ಆಗಿ ಅದು 8 ಸ್ಟೇಟ್ಸ್ ಮೇಲೆ ಹೋಗುತ್ತೆ ಅಷ್ಟೇ. ಅಷ್ಟೇ ಜಾಸ್ತಿ ಹೋಗಲ್ಲ, ಬಟ್ ಲೆಂತ್ ಹೋಗುತ್ತದ. ಸೊ ಈಗ ಕೇರಳ, ಇದು ತಮಿಳ್ನಾಡಿಂದ ಕೇರಳದಿಂದ ತಮಿಳ್ನಾಡು, ಕೇರಳ, ಆಂಧ್ರ, ಆಮೇಲೆ ಒಡಿಶಾ ಎಂಟ್ರ್ ಆಗತ್ತೆ. ಆಮೇಲೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ನಡಕ ಜಾರ್ಖಂಡ್ ಜಾರ್ಖಂಡ್ ಹತ್ತತ್ತ ಒಂದ್ ಕಡೆ ನಡಕ್ ಒಂದು ಸ್ಟ್ರೆಚ್ ಒಳಗ, ಮತ್ತೆ ನಾಗಾಲ್ಯಾಂಡ್ ಬರುತ್ತೆ. 8 ಸ್ಟೇಟ್. ವಾಟ್ ಎಷ್ಟು ಟೋಟಲ್ ಜರ್ನಿ 85 hours ಏನೋ ಆಯ್ತದ ನಮ್ದು. 1 2 hours ಡಿಲೇ. ಬಟ್ ಅದು ಜರ್ನಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂದ್ರೆ ನಿಮ್ಗೆ ಒಂದು 2-3 ತಾಸಿಗೆ ನಿಮ್ಗೆ ಪೂರ್ತಿ ಟೆರೈನ್ ಚೇಂಜ್ ಆಗಿರುತ್ತೆ, ಊಟ ಕಲ್ಚರ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ನಿಮ್ದು ಹೊಟ್ಟೆ ಚಲೋ ಇತ್ತು ಅಲ್ಲಿ ತನಕ? ನಾವು ಹೇಳ್ದಂಗೆ ಆನ್ಲೈನ್ ಕೇಟರಿಂಗ್ ಮಾಡತ್ತಿದ್ವಿ, ಏನ್ ಬೇಕಾದ್ರೆ ಚೂಸ್ ಮಾಡ್ಕೊಳತ್ತಿದ್ವಿ. ನಮ್ದು ಹೊಟ್ಟಿ ಸೆಟಲ್ಡ್ ಇತ್ತು. ಹೆಂಗಂತ ಆಸ್ ಎ ಟ್ರಾವೆಲರ್ ನನಗೆ ಹೊಂದಿಕೆ ಆಗ್ತಿತ್ತು.
ಈಗ ಯಾರು ಒಮ್ಮೆ ನಾನು ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ಜರ್ನಿ ಮಾಡ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ವಿಜಯವಾಡ ದಾಟುವಷ್ಟೊತ್ತಿಗೆ ಅದು ಫುಡ್ ಕಲ್ಚರ್ ಫುಲ್ಲಿ ಚೇಂಜ್ ಆಗ್ತಿರೋದನ್ನು ಹೊಟ್ಟೆ ಕೆಟ್ಟು ಬಿಡುತ್ತೆ. ನಾವು ಫುಲ್ ಲೈಟ್ ಇದನ್ನ ಊಟ ಆರ್ಡರ್ ಮಾಡ್ತಿದ್ವಿ, ನಮ್ಗೆ ಹೆಂಗ್ ಬೇಕು ಹಂಗೆ ಊಟ ನಾವು ಪ್ರಿಫರ್ ಮಾಡಿಸ್ಕೊತಿದ್ವಿ ಪ್ಯಾಂಟ್ರಿ ಕಾರ್ ಒಳಗೆ ಹೋಗಿರೋದು. ಬಟ್ ನಾರ್ಮಲ್ ಆಗಿ ಹೆಂಗಿರುತ್ತೆ ಅಂದ್ರೆ ನೀವು ಹೆಚ್ಚಿಗೆ ಪೇ ಮಾಡಿ ಎಲ್ಲ ಟ್ರೈನ್ ಒಳಗೆ ಮಾಡ್ಕೊಡ್ತೀವಿ, ಸೊ ಅದನ್ನ ಪ್ರಿಫರ್ ಮಾಡ್ಕೊತೀವಿ. ಸೊ ಇದೆಲ್ಲ ಬಿಡ್ರಿ ಬ್ರೋ, ಈಗ ನೀವು ಟ್ರಾವೆಲರ್ಸ್ಗೆ ಏನು ಹೇಳ್ತೀರ ಅದು ಹೇಳ್ರಿ. ವಿವೇಕ್ ಎಕ್ಸ್ಪ್ರೆಸ್ ಅಷ್ಟ ಅಂತ ಓವರ್ ಆಲ್ ಆಗಿ ಏನು ಟ್ರಾವೆಲ್ ಮಾಡ್ಬೇಕು, ಟ್ರಾವೆಲ್ ಹೆಂಗೈತಂತಂದ್ರೆ ನಮಗೆ ಎಲ್ಲಿ ಖುಷಿ ಸಿಗುತ್ತಲ್ಲ ಅದ ಮಸ್ಟ್ ಟ್ರಾವೆಲಿಂಗ್. ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ಮಾಡ್ಬೇಕಂತ ಏನಿಲ್ಲ. ಈಗ ನನಗೆ ನೋಡ್ರಿ ನೀವು ನಮ್ಮ ಬೆಂಗಳೂರು ಇದು ಧಾರವಾಡದಿಂದ ಬೆಂಗಳೂರಿಗೆ ಎಷ್ಟು ಚಲೋ ಟ್ರೈನ್, ಬಟ್ ನನಗೆ ರಾತ್ರಿ ಓವರ್ ನೈಟ್ ನಮ್ಮ ಬೆಳಗಾವಿ ಸೂಪರ್ ಫಾಸ್ಟ್ ಒಳಗೆ ಜರ್ನಿ ಮಾಡಿದ ಮಜಾ ಅದ್ರೊಳಗೂ ಬರಲ್ಲ, ಒಂದೇ ವಾರದ ಮಾಡ್ರು ಬರಲ್ಲ. ಹಂಗದು ಒಂದೊಂದು ಎಫಿನೆನ್ಸ್ ಒಂದೊಂದು. ಈಗ ನಮಗೆ 12090 12089 ಶತಾಬ್ದಿ ಮಾಡ್ದಂಗೆ. ಹೆಂಗಂತಂದ್ರೆ ಒಂದು ಕಂಫರ್ಟ್ನೆಸ್ ಇರುತ್ತಲ್ಲ, ಆ ಕಂಫರ್ಟ್ ಒಳಗೆ ಎಷ್ಟು ಸತಿ ಟ್ರಾವೆಲ್ ಮಾಡ್ರು ಬೇಜಾರಾಗಲ್ಲ. ಇದು ನೋಡ್ರಿ ಈಗ 2 ತಾಸಿಗೆ ನನ್ನ ನಿಧಿ ಬರಕೈತೆ. ಹೌದು. ಓಕೆ ಬ್ರೋ, ಬೈ ಬೈ, ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಟೈಮ್. ಟಾಟಾ, ಬೈ ಬೈ. ಸೊ 11:10ಗೆ ನಾವು ಪಾಲಕ್ಕಾಡ್ ಡಿಪಾರ್ಟ್ ಮಾಡೇವಿ. ಆ್ಯಕ್ಚುಯಲ್ ಟೈಮಿಂಗ್ 10:55 ಇತ್ತು. ಕವರ್ ಆಗ್ಯದ ಆ್ಯಕ್ಚುಲಿ. ಮುಂದೆ ನಮ್ದು 1 hour ಡಿಲೇದಾಗಿತ್ತು. ಈಗ ನೆಕ್ಸ್ಟ್ ಎಲ್ಲ ಮುಗೋದ್ರಾಗ ಇನ್ನೂ ಕವರ್ ಆಗತ್ತ ಅಂತ ಹೇಳ್ತಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಕೊಡತ್ತಾರ ಲಂಚ್. ಥ್ಯಾಂಕ್ ಯು. ನೋಡೋಣ ಅಂತ ಏನಾಯ್ತು ಲಂಚ್ದಾಗ ಅಂತಂದ್ರೆ. ಸೊ ಟೈಮ್ 12 ಗಂಟೆ ಆಗೈತೆ ರೀ. ನಮ್ಮ ಟ್ರೈನ್ ಈಗ ಕೊಯಂಬತ್ತೂರು ಜಂಕ್ಷನ್ದಾಗ ಐತಿ. ಆ್ಯಕ್ಚುಯಲ್ ಟೈಮ್ ನಮ್ದು 11:55 ಇತ್ತು, ಬಟ್ ಈಗ 12:05 ಬಂದವು. ನಾವು 10 ಮಿನಿಟ್ಸ್ ಅಷ್ಟೇ ಡಿಲೇ ಐತಿ. ನಾವು ತ್ರಿಸೂರು ಬಿಟ್ಟಾಗ 1 hour ಡಿಲೇ ಆಗಿತ್ತು ನಮ್ದು, ಬಟ್ ಟೈಮ್ ಪಿಕಪ್ ಆಗೈತಿ. ನನ್ನ ಫ್ರೆಂಡ್ಸ್ ಏನಂದ್ರೆ ರೈಲ್ ಫ್ಯಾನ್ಸ್, ಇಲ್ಲ ಬೈ ಇದು ಸ್ಲ್ಯಾಕ್ ಐತಿ ಅಂದ್ರೆ. ಸ್ಲ್ಯಾಕ್ ಅಂದ್ರೆ ಹಿಂಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋಕೆ ಏನು ಟೈಮ್ ಬೇಕಾಗಿರುತ್ತಲ್ಲ, ಅದ್ರಿಗೆ ಚೂರು ಜಾಸ್ತಿ ಟೈಮ್ ಹಾಕ್ತಾರೆ ನನ್ನ ಶೆಡ್ಯೂಲ್ದಾಗ. ಸೊ ಅಂದ್ರೆ ನಡಕ್ಕೆ ಕವರ್ ಆಗೋ ಥರ ಆ ಲೆಕ್ಕ ಹಾಕಿರ್ತಾರೆ. ಸೊ ಕರೆಕ್ಟ್ ಸ್ಪೀಡಾಗಿ ಬಂದ್ರೆ ಅದು ಇದಕ್ಕೆ ಮ್ಯಾಚ್ ಆಗೋ ಥರ ಹಾಕಿರ್ತಾರಂತ. ಸೊ ಅದಕ್ಕೆ ಸ್ಲ್ಯಾಕ್ ಅಂತ. ಸ್ಲ್ಯಾಕ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಹಂಗಂದ್ರೆ ಅದನ್ನು ಹೇಳಿದೆ. ನೋಡೋಣ ಅಂತ. ಮುಂದೆ ಅರ್ಲಿ ಅರೈವಲ್ ಆಕತ್ತೋ ಲೇಟ್ ಆಕತ್ತೋ, ಎಷ್ಟು ಡಿಲೇ ಆಕತಿ ನೋಡೋಣ ಅಂತ ಬರ್ರಿ. ಸೊ ಬರ್ರಿ ಅನ್ಬಾಕ್ಸಿಂಗ್ ಮಾಡೋದಂತ. ಅನ್ಬಾಕ್ಸಿಂಗ್ ಮಾಡೋದಂತ. ಊಟಕ್ಕೆ ಏನಾಯ್ತು ಅಂತಂದ್ರೆ ಏನ? ಹಾಂ ಐತಲ್ಲೋ. ಹುಷಾರಾಗ್ತಿ ಅನ್ನ. ರೈಸ್ ಗೀಸ್ ಎಲ್ಲ ಐತಿ. ಕರ್ಡ್ ಅದು ಬಿಟ್ರೆ ಸಲಾಡ್, ಕ್ಯಾರೆಟ್, ಆಮೇಲೆ ಸೌತೆಕಾಯಿ ಐತಿ. ಇದು ಮೋಸ್ಟ್ಲಿ ಚಪಾತಿ ಪರೋಟ ಟೈಪ್ ಅನ್ನೋ ಇರ್ಬೋದು ಇದು. ಹಾಂ, ಚಪಾತಿ. ಆಮೇಲೆ ಸಬ್ಜಿ, 1 ಟೈಪ್ ಸಬ್ಜಿ, ಅದನ್ನ 2 ಇದ್ರ ಕೊಟ್ಟಾರ ಪ್ಲೇಟರ್ಸ್. ಸೊ ಟೇಸ್ಟ್ ಮಾಡಿ ನಿಮಗೆ. ಸೊ ನಮಗೆ ಕೊಟ್ಟಿದ್ದ ಮಧ್ಯಾಹ್ನ ಊಟದ ಬಗ್ಗೆ ಹೇಳ್ಬೇಕಂದ್ರೆ ಚಪಾತಿ, ಪಲ್ಯ, ಒಂದು ವೆಜ್ ಮಿಕ್ಸ್ ಕೊಟ್ಟಿದ್ರು ಸಬ್ಜಿ. ಆಮೇಲೆ ಒಂದು ಥರದ ರೈಸ್ ಐಟಮ, ಗುಲಾಬ್ ಜಾಮೂನು, ಕರ್ಡ್ ಕೊಟ್ಟಿದ್ರು. ಆಮೇಲೆ ಸಲಾಡ್, ಸೌತೆಕಾಯಿ ಮತ್ತು ಕ್ಯಾರೆಟ್ ಕೊಟ್ಟಿದ್ರು.
ಚಲೋ ಆಯ್ತು, ಊಟ ಅಂತೂ ಬೆಸ್ಟ್ ಇತ್ತು. ಸೌತ್ ಇಂಡಿಯನ್ ಆಗಿರೋದ್ರಿಂದ ಸ್ವಲ್ಪ ಭಾಳ ಸೌತ್ ಇಂಡಿಯನ್ ಟೈಪ್ ಅನ್ನಿಸ್ತು ನಂಗೆ. ರೈಸ್ ಗೀಸ್ ಎಲ್ಲ ಕೊಟ್ಟಿದ್ದೆ. ಬಟ್ ಒಂದೇ ಭಾರತಾಗ ನಾವು ಮುಂಚೆ ಹೋಗಿದ್ದ ಬೆಳಗಾಂ ಒಂದೇ ಭಾರತ ಅದ್ರಾಗಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇದು ಚಲೋನೇ ಇತ್ತು. ಆ್ಯಂಡ್ ಊಟ ತಿಂಡಿ ಬಗ್ಗೆ ಇನಾಗ್ರಲ್ ರನ್ದಾಗಂತೂ ಭಾಳ ಚಲೋ ಕೊಡ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ಏನು ಕ್ವಶನ್ ಬರೋದೆ ಹಿಂಗೆ ಕಮರ್ಷಿಯಲ್ ರನ್ದಾಗ ಹೆಂಗಿರುತ್ತೆ ಅಂತಂದು ಅದು ನೋಡೋಣ ಅಂತ. ಅದರದ್ದು ಇಫ್ ಪಾಸಿಬಲ್ ಅದರದ್ದು ಜರ್ನಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಊಟ ತಿಂಡಿ ಅಂತೂ ಬೆಸ್ಟ್ ಇತ್ತು ಇವತ್ತು, ನೋಡೋಣ ಅಂತ. ಸೇದಮ್ ಜಂಕ್ಷನ್ದಾಗ ನೋಡ್ರಿ ಜನ ಅಷ್ಟು ಜನ ಒಂದೇ ಭಾರತ್ ನೋಡೋಕೆ ಬಂದಿರಲ್ಲ. ಸೊ ಎವ್ರಿ 2 ಕೋಚ್ ಆದಮೇಲೆ ಕೋಚ್ ಎಂಡಿಗೆ ವಾಶ್ರೂಮ್ ಇರೋಂಗಿಲ್ಲ, ಬಟ್ ಈ ಥರ ಸೆಟಪ್ ಇರ್ತದೆ. ಇದೆಲ್ಲ ಹೆಂಗಪ್ಪ ಅಂದ್ರೆ ಈಗ ಊಟದ ತಿಂಡಿ ಇರುತ್ತಲ್ಲ ಅವೆಲ್ಲ ಸ್ಟೋರ್ ಮಾಡೋಕ್ಕೆ, ಅಂದ್ರೆ ಬಿಸಿ ಇರಲಿ. ಮತ್ತು ಇದು ಡೀಪ್ ಫ್ರೀಸರ್ ಕಂಪಾರ್ಟ್ಮೆಂಟ್ ಅಂತ ಇಲ್ಲ ಇದು. ಡೀಪ್ ಫ್ರೀಸರ್ ಕಂಪಾರ್ಟ್ಮೆಂಟ್ ಇದು ಹಾಟ್ ಕೇಸ್ 1, ಹಾಟ್ ಕೇಸ್ 2, ಹಾಟ್ ಕೇಸ್ 3. ಸೊ ಬೇಸಿಕ್ಲಿ ನಿಮ್ದು ಫುಡ್ ಐಟಮ್ಸ್ ಎಲ್ಲ ಬಿಸಿಯಾಗಿರೋಕೆ ಇದು ಹಾಟ್ ವಾಟರ್ ಬಾಯ್ಲರ್, ಬಿಸಿನೀರು ಅವೆಲ್ಲ ಬರ್ತಾವಲ್ಲ ಇದರಿಂದ. ನೆಕ್ಸ್ಟ್ ಆ್ಯಕ್ಚುಲಿ ಕಮರ್ಷಿಯಲ್ ರನ್ದಾಗೆಲ್ಲ ಟೀ ಕೊಡ್ತಾರೆ ಅಂತ ನಾ ಅನ್ಕೊಂಡನಿ, ಅದಕ್ಕಾಗಿ ಎಲ್ಲ ಮತ್ತು ಹಾಟ್ ವಾಟರ್ ಬಾಯ್ಲರ್ ಇಟ್ಟಿರ್ತಾರೆ. ಆ್ಯಂಡ್ ನಮಗಂತೂ ಇಲ್ಲಿ ತನಕ ಟೀ ಏನು ಕೊಟ್ಟಿಲ್ಲ, ಬಟ್ ಎಕ್ಸಿಕ್ಯೂಟಿವ್ ಕೋರ್ಸ್ದಾಗಿರೋರಿಗೆ ಟೀ ಕೊಟ್ಟರೆ. ನಾವು ಚೇರ್ ಕರ್ದಾಗಿದ್ದು ನಮಗೆ ಅದೇನು ಕೊಟ್ಟಿಲ್ಲ ಇನ್ನೂ ತನಕ. ನೋಡೋಣ ಮುಂದೆ ಕೊಡ್ತಾರೋ ಇಲ್ಲೋ ಅಂತ. ಇನ್ನೊಂದು ಏನಪ್ಪ ಅಂದ್ರೆ ವಿಂಡ್ ಸ್ಕ್ರೀನ್ ಟೈಪ್ ಕೊಟ್ಟಾರೆ ವಿಂಡೋಸ್ಗೆ, ಹಿಂಗೆ ಸ್ಕ್ರೀನ್ ಟೈಪ್. ಬಿಸಿಲು ಬಂದ್ರೆ ಕ್ಲೋಸ್ ಮಾಡಿ ಆರಾಮಾಗಿ ಜರ್ನಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದು ಕ್ಲೋಸ್ ಮಾಡಿದ್ರು ನಿಮಗೆ ಹೊರಗೆ ಕಾಣಿಸ್ತೈತಿ, ಬಟ್ ಬಿಸಿಲು ಬಡಿಯಂಗಿಲ್ಲ. ಸೊ ಸ್ನ್ಯಾಕ್ಸ್ ಕೊಡತ್ತಾರ ಸಂಜೆ ಮುಂದೆ. ಸೇಮ್ ಅದ ಬೆಳಗ್ಗೆ ಕೊಟ್ಟಿದ್ದ ಸ್ನ್ಯಾಕ್ಸ್ ಕೊಟ್ಟಾರ ನೋಡ್ರಿ ಈಗ. ಕೇಕ್, ಇದು ರಾಗಿ ರೋಸ್ ಕುಕ್ಕೀಸ್, ಸ್ಲೈಸ್, ಆಮೇಲೆ ಡೇಟ್ಸ್ ಹಲ್ವಾ. ಅದಾದ್ಬಿಟ್ರೆ ಇದು ಮಿಕ್ಸ್ಚರ್. ಟೀ ಯಾರೋ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಟೀನೂ ಕೊಟ್ಟಿಲ್ಲ. ಏನು ಮಾಡೋದು. ಸೊ 5:38 KGM ಡಿಪಾರ್ಚರ್ ಆಗತ್ತೆ. ಆ್ಯಕ್ಚುಲಿ ನಾವು 5:30ಗೆ ಗೆಸ್ಟಿಸ್ದಾಗಿರ್ಬೇಕಿತ್ತು, ಬಟ್ ಅಫ್ಕೋರ್ಸ್ ಲೇಟ್ ಆಗತ್ತೆ. ಸೊ ಲೇಟ್ ಆಗೈತಿ, ನೋಡೋಣ ಅಂತ SBCಗೆ ಎಷ್ಟೊತ್ತಿಗೆ ಹೋಗ್ತೇವೆ ಅಂತ. ಸೊ ಈಗ ನಮ್ಮ ಜೊತೆ ಆಶ್ರಿತರು ಅದಾರ, ಹೆಂಗಿತ್ತು ಅವ್ರದ್ದು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ ಅಂತ. ಸೊ ಬ್ರೋ ನಿಮ್ದು ಹೆಂಗಿತ್ತು ವಂದೇ ಭಾರತ್ ಎಕ್ಸ್ಪೀರಿಯನ್ಸ್? ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೊದಲು ಸಕ್ಕದಾಗಿತ್ತು. ಸೊ ಈ ಟ್ರೈನಲ್ಲಿ ಪ್ಲಸ್ ಇನಾಗ್ರಲ್ ರನ್ನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಸೊ ಯು ಮೀಟ್ ಆಲ್ ಕೈಂಡ್ ಆಫ್ ಯೂಟ್ಯೂಬರ್ಸ್. ಸೊ ಇವ್ರು ಸಿಕ್ಕಿದ್ರು, ರುದ್ರೇಶ್ ಅಣ್ಣ ಸಿಕ್ಕಿದ್ರು, ಸೋನು ಅಣ್ಣ ಸಿಕ್ಕಿದ್ರು, ಸುಹಾಸ್ ಅಣ್ಣ ಸಿಕ್ಕಿದ್ರು. ಸೊ ಎಲ್ಲರೂ ಸಿಕ್ಕಿದ್ರು. ಸೊ ಇನಾಗ್ರಲ್ ರನ್ ಮಾಡೋದೇ ಈ ಥರ ಲೈಕ್ ಕನೆಕ್ಟಿವಿಟಿ ಇರುತ್ತೆ ಅಂತ. ಪ್ಲಸ್ ಇದು ಟ್ರೈನ್ ಬಂದ್ಬಿಟ್ಟು ತುಂಬ ಕಂಫರ್ಟಬಲ್ ಆಗಿದೆ, ಫುಡ್ ತುಂಬ ಚೆನ್ನಾಗಿದೆ. ಸೊ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ, ವಾಟರ್ ಬಾಟಲ್ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲ ಚೆನ್ನಾಗಿದೆ. ನಿಮ್ದು ಫಸ್ಟ್ VB ಇನಾಗ್ರಲ್ ಜರ್ನಿನೋ ಏನೋ ಬೇರೆ? ಸೆಕೆಂಡ್ ಬ್ರೋ, ಫಸ್ಟ್ ಬೆಂಗಳೂರು ಬೆಳಗಾವಿ ಬಂದಿದೆ. ಓ ಹೌದಾ? ನಾನು ಸಿಕ್ಕಿಲ್ಲ ಬ್ರೋ, ನಾನು ಬಂದಿದ್ದೆ ಆಕ್ಚುಲಿ. ಅವಾಗ ಆಕ್ಚುಲಿ ಯಾರು ಗೊತ್ತಿರಲಿಲ್ಲ ಬ್ರೋ. ಸೊ ಆಮೇಲೆ ಅವಾಗಿಂದ ಎಲ್ಲಿ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡಿದ್ರಾ? ಬ್ರೋ ಎಂಡ್ ಟು ಎಂಡ್ ಬೆಂಗಳೂರಿಂದ ಬೆಳಗಾವಿ. ಓಕೆ ಬ್ರೋ, ಸರಿ. ಸೊ ಗೈಸ್ ಇವ್ರದ್ದು ಚಾನಲ್ ಐತಿ, ನಾನು ಇವ್ರದ್ದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರೋದನ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗೋಣ ಅಂತ ಬ್ರೋ, ಬೈ ಬೈ. ಥ್ಯಾಂಕ್ ಯು ಬ್ರೋ, ಬೈ ಬೈ. ಸೊ 5 ಗಂಟೆಗೆ ಬರ್ಬೇಕಾಗಿದ್ದೆ, ನಮ್ಮ ಟ್ರೈನ್ 6 ಗಂಟೆಗೆ ಬಂತ್ರಿ. ಇವತ್ತು ಇನಾಗ್ರಲ್ ಇತ್ತಲ್ಲ, ಸೊ ಲೇಟ್ ಆಕತಿ ಆಗದ ಗೊತ್ತಿತ್ತದ. ಬಟ್ ಸ್ಟಿಲ್ ಜರ್ನಿ ಅಂತೂ ಮಸ್ತ್ ಇತ್ತು, ಭಾಳ ಮೆಮೊರೇಬಲ್ ಇತ್ತು. ಆಮೇಲೆ ಸೊ ಇದೇ ಥರ ನೆಕ್ಸ್ಟ್ ವಂದೇ ಭಾರತ್ ಇದ್ರೆ ಕರ್ನಾಟಕದಾಗ ಎಲ್ಲವೂ ಟ್ರೈ ಮಾಡೋಣ ಅಂತ ನಾ ಅನ್ಕೊಂಡು ಟ್ರೈ ಮಾಡ್ದೆ ಮೋಸ್ಟ್ ಪ್ರಾಬಬ್ಲಿ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಬ್ಲಾಗ್ ಅಂತಂದು ಕಮೆಂಟ್ ಮಾಡಿರಿ. ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ದಾಗ. ಅಲ್ಲಿ ತನಕ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.